ರಾಜಕಾರಣ ಅಂದ್ರೆ ನೂರಾರು ತಂತ್ರ ಪ್ರತಿತಂತ್ರ ಹೆಣೆಯುವಂಥದ್ದು ಅದು ಕಾಮನ್. ಇನ್ನು ಆರೋಪ ಪ್ರತ್ಯಾರೋಪಗಳಂತೂ ತೀರಾ ಮಾಮೂಲಿ. ಆದರೆ ಬಿಜೆಪಿ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ಇದೆಲ್ಲವೂ ತಲೆ ಕೆಳಗಾಗಿದೆ. ಸಂತ್ರಸ್ತೆ ಬಿಚ್ಚಿಡ್ತಾ ಇರುವಂತ ಒಂದೊಂದು ಮಾಹಿತಿಯು ರಾಜಕಾರಣಿಗಳ ಎದೆ ನಡುಗಿಸ್ತಾ ಇದೆ. ಅತ್ಯಾಚಾರ ಮಾಡಿ ಅದೇ ಸಂತ್ರಸ್ತೆಯಿಂದ ಖೆಡ್ಡ ತೋಡ್ತಾ ಇದ್ದ ಆರೋಪದಲ್ಲಿ ಮತ್ತೊಂದು ಸ್ಫೋಟಕ ವಿಚಾರವೂ ಬಯಲಾಗಿದೆ. ಹಾಗೆ ಸಂತ್ರಸ್ತೆಯ ಆರೋಪದ ಪ್ರಕಾರವೇ ನೋಡೋದಾದ್ರೆ ಮುನಿರತ್ನ ಅದೆಷ್ಟು ಮಂದಿಯ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನೋ ಗುಮಾನಿ ಕೂಡ ಹುಡ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ಹಿಂದೆಂದೂ ಕಂಡಿರಲಿಲ್ಲ, ಯಾರೊಬ್ರು ಕೇಳಿರ್ಲಿಲ್ಲ. ಇಷ್ಟು ದಿನ ಹನಿ ಟ್ರ್ಯಾಪ್ ಅಂದ್ರೆ ಬೆಚ್ಚಿ ಬೀಳ್ತಿದ್ದವರ ಮುಂದೆ ಇದ್ಯಾವ ಮಹಾ ಅನ್ನೋ ಲೆವೆಲ್ಗೆ ಪ್ರಕರಣವೊಂದು ತೆರೆದುಕೊಳ್ತಿದೆ. ಹೌದು, ಮುನಿರತ್ನ ವಿರುದ್ಧ ದಾಖಲಾಗಿರೋ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಸಂತ್ರಸ್ತೆ ಕೊಟ್ಟಿರೋ ದೂರು ಕಂಡು ಇಡೀ ರಾಷ್ಟ್ರ ರಾಜಕಾರಣ ದಂಗು ಬಡಿದಂತಾಗಿದೆ. ಮುನಿರತ್ನ ವಿರುದ್ಧ ಕೇಳಿ ಬಂದಿರೋ ಆರೋಪ ನೋಡಿದ್ರೆ ಹೀಗೂ ಮಾಡೋಕ್ ಸಾಧ್ಯನಾ, ಇಂಥದ್ದು ನಡೆಯುತ್ತಾ ಅನ್ನೋ ಭೀತಿ ಹುಟ್ಟಿದೆ. ಮುನಿರತ್ನಗೆ 2 ಕೇಸ್ನಲ್ಲೂ ರಿಲೀಫ್, ಮತ್ತೊಂದರಲ್ಲಿ ಲಾಕ್. ಜೈಲು ಬಾಗಿಲಲ್ಲೇ ಕಾದಿದ್ದ ಖಾಕಿ, ಜಾಮೀನು ಸಿಕ್ತಿದ್ದಂತೆ ಅರೆಸ್ಟ್. ಬಿಜೆಪಿ ಶಾಸಕ ಮುನಿರತ್ನಗೆ ಜಾತಿ ನಿಂದನೆ, ಜೀವ ಬೆದರಿಕೆ ಕೇಸ್ನಲ್ಲಿ ನಿನ್ನೆ ಜಾಮೀನು ಸಿಕ್ಕಿತ್ತು. ಇಂದು ಇನ್ನೇನ್ ಜೈಲಿನಿಂದ ಮೈ ಮುರಿದು ಹೊರಬರಬೇಕು ಅನ್ನೋಷ್ಟರಲ್ಲಿ ಮತ್ತೆ ಅರೆಸ್ಟ್ ಆಗಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಕಗಲಿಪುರ ಪೊಲೀಸರು ಮುನಿರತ್ನರನ್ನ ಮತ್ತೆ ಅರೆಸ್ಟ್ ಮಾಡಿದ್ರು. ಇವತ್ತು ಹಾರೋಹಳ್ಳಿ ಬಳಿ ಇರುವ ಆಸ್ಪತ್ರೆಯಲ್ಲಿ 1.5 ಗಂಟೆಗಳ ಕಾಲ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 23ಕ್ಕೆ ಮುಂದೂಡಲಾಗಿದೆ. ಮತ್ತೊಂದು ಕಡೆ ದೂರುದಾರೆ ಮಹಿಳೆಯನ್ನ ರಾಮನಗರ ಜಿಲ್ಲೆಯ ರೆಸಾರ್ಟ್ಗೆ ಕರೆದೊಯ್ದು ಮಹಜರು ನಡೆಸಲಾಗಿದೆ. ಎದುರಾಳಿಗಳ ಹಣಿಯಲು HIV ಸೋಂಕಿತರಿಂದ ಹನಿ ಟ್ರ್ಯಾಪ್. ಮುನಿರತ್ನ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ ಅತ್ಯಾಚಾರ ಸಂತ್ರಸ್ತೆ. ಮುನಿರತ್ನ ವಿರುದ್ಧ ಭಯಾನಕ ಆರೋಪವೇ ಕೇಳಿ ಬಂದಿದೆ. ಅದೇನು ಅಂದ್ರೆ ಮುನಿರತ್ನ ತಮ್ಮ ಎದುರಾಳಿಗಳನ್ನ ಹಣಿಯೋಕೆ HIV ಸೋಂಕಿತರನ್ನ ಬಿಡ್ತಿದ್ರು ಅನ್ನೋದು. ಇನ್ಸ್ಪೆಕ್ಟರ್ಗಳು, ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳಿಗೂ ಮುನಿರತ್ನ ಗಾಳ ಹಾಕ್ತಿದ್ರಂತೆ. HIV ದೃಢಪಟ್ಟ ಸೋಂಕಿತರನ್ನೇ ಕಳಿಸಿ ಹನಿ ಟ್ರ್ಯಾಪ್ ಮಾಡ್ತಿದ್ರಂತೆ. ಹೀಗಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದಾಳೆ. ಈ ಆರೋಪ ಹೊರಬರ್ತಿದ್ದಂತೆ ರಾಜ್ಯ ರಾಜಕಾರಣ ರಣ ಅಂತಿದೆ. ಅಶೋಕ್ಗೆ ಏಡ್ಸ್ ಸೋಂಕು ಅಂಟಿಸಲು ಯತ್ನ, ಕಾಂಗ್ರೆಸ್ ಬಾಂಬ್. ಮುನಿರತ್ನ ಬಿಜೆಪಿ ನಾಯಕರ ವಿರುದ್ಧವೇ ಏಡ್ಸ್ ಅಂಟಿಸೋದಕ್ಕೆ ಯತ್ನಿಸಿದ್ದ ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಹೊಸ ಬಾಂಬ್ ಸಿಡಿಸಿದೆ. ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸಲು ಪ್ರಯತ್ನಿಸಿದ್ದ ಸಂಗತಿ ಹೊರಬಂದಿದೆ ಅಂತ ಬರೆದುಕೊಂಡಿದೆ. ಮುನಿರತ್ನರ ದ್ವೇಷದ ರಾಜಕೀಯಕ್ಕೆ, ಭ್ರಷ್ಟಾಚಾರಕ್ಕೆ ಗುರಿಯಾದವರಲ್ಲಿ ಬಿಜೆಪಿ ನಾಯಕರು ಹೊರತಾಗಿಲ್ಲ. ಮಾಧ್ಯಮಗಳ ವರದಿಗಳ ಪ್ರಕಾರ ಸ್ವತಃ ಬಿಜೆಪಿ ನಾಯಕ ಅಶೋಕ್ ಅವರಿಗೆ ಏಡ್ಸ್ ಸೋಂಕು ತಗುಲಿಸಲು ಪ್ರಯತ್ನಿಸಿದ್ದ ಆಘಾತಕಾರಿ ಸಂಗತಿ ಹೊರಬಂದಿದೆ. ಇಂತಹ ವಿಕೃತ ರತ್ನನನ್ನ ತಲೆ ಮೇಲೆ ಹೊತ್ತು ಮೆರೆಸುವ ಬಿಜೆಪಿ ಪಕ್ಷದ ನಾಯಕರು HIV ಪರೀಕ್ಷೆ ಮಾಡಿಸಿಕೊಂಡು ಏಡ್ಸ್ ನಿಯಂತ್ರಣದ ಅಭಿಯಾನಕ್ಕೆ ಸಹಕರಿಸಬೇಕು. ಯಾವಾಗ ಮುನಿರತ್ನ HIV ಸೋಂಕಿತರನ್ನ ಹನಿ ಟ್ರ್ಯಾಪ್ಗೆ ಬಿಡ್ತಿದ್ದ ಅನ್ನೋ ವಿಚಾರ ಕಿವಿಗೆ ಬಿತ್ತೋ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಾಗಿದೆ. ಬಿಜೆಪಿ JDS ನಾಯಕರನ್ನ ಎಳೆತಂದಿರೋ ಕೈಕಲಿಗಳು ಮಾತಲ್ಲೇ ಕತ್ತಿ ಝಳಪಿಸಿದ್ದಾರೆ. ಏಡ್ಸ್ ರೋಗ ಇದೆ ಅಂತ ಗೊತ್ತಿರೋ ಅಂತವ್ರನ್ನೇ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಹನಿ ಟ್ರ್ಯಾಪ್ ಮಾಡಿಸಿ ಆ ಬೇರೆಯವರೆಗೂ ಕೂಡ ಏಡ್ಸ್ ರೋಗವನ್ನ ಹರಡಿಸಿದ್ದಾರೆ ಅನ್ನುವಂಥ ಸಂಗತಿಗಳು ಕೂಡ ದೂರುಗಳಿಂದ ಇವತ್ತು ಬಂದಿದೆ. ಆರ್ ಅಶೋಕರು ಇದನ್ನ ಖಂಡನೆ ಮಾಡಿದ್ದಾರಾ? ಅವರ ಸಪೋರ್ಟ್ ಇಲ್ಲದೆ ಇದೆಲ್ಲ ನಡೆಯುತ್ತಾ? ಯಾರು ಕೇಳಿಲ್ಲ, ಜೊತೆಗೆ ನೋಡೂ ಇಲ್ಲ. ಇಂಥ ಕಾರ್ಯಾಚರಣೆಗಳನ್ನ ಬಹುಶಃ ಬೇರೆ ಬೇರೆ ವಿದೇಶಗಳಲ್ಲಿ ಈ ತರದ ಬಯಾಲಜಿಕಲ್ ವಾರು ನಡೀತದೆ ಅಂತಕ್ಕಂಥದ್ದು ಇಲ್ಲಿ ಝುವಾಲಜಿಕಲ್ ವಾರು ಪ್ರಾರಂಭ ಆಗಿರಂಗೆ ಕಾಣಿಸ್ತಿದೆ. ಸ್ವಂತ ಇದಕ್ಕೋ ಯಾವ ರೀತಿಯ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ ನನಗೆ. ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ರೆ ಮುನಿರತ್ನ ಒಬ್ಬರೇ ಇಲ್ಲ ಇದರಿಂದ. ಎಲ್ಲೋ ಒಂದ್ ಕಡೆ ಆರ್ ಅಶೋಕ್ ಅವರು, ಕುಮಾರಸ್ವಾಮಿ ಅವರು, CT ರವಿ ಅವರ ಕುಮ್ಮಕ್ಕಲ್ಲಿ ಮುನಿರತ್ನವರು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಎಲುಬಿಲ್ಲದ ನಾಲಿಗೆ ಏನೇನೋ ಮಾತನಾಡುತ್ತೆ ಎಂದ ವಿಜಯೇಂದ್ರ. ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ.
ಮುನಿರತ್ನ ಪ್ರಕರಣದಿಂದ ಅಂತರ ಕಾಯ್ದುಕೊಂಡೇ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣ ಬಿಡ್ತಿದ್ದಾರೆ. HIV ಇಂಜೆಕ್ಷನ್ ಅಂತೆ ಏನ್ರಿ ಯಾವನಾರ ಮಾತಾಡೋ ಭಾಷೆ ನಗ್ಬೇಕು ಅಳಬೇಕು ಇವ್ರು ನೋಡಿದ್ರೆ ಅಂತ ನೋಡ್ರಿ ಎಲ್ಬಿಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಹೇಳ್ಬೋದು. 2020 ಘಟನೆ ಆಗಿದೆ ಅಂತ ಹೇಳ್ತಾರೆ, ಈಗ ಯಾಕೆ 2024 ಹೊರ ಬರ್ತಾ ಇದೆ? ಇದರ ಎಲ್ಲದರ ಹಿಂದೆ ಯಾರು ಇದ್ದಾರೆ? ಮುನಿರತ್ನ ಕೇಸ್, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಒಕ್ಕಲಿಗರ ಫೈಟ್. ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡ್ತಿದೆ. ಇದರ ಭಾಗವಾಗಿಯೇ ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಅಟ್ರಾಸಿಟಿ ಕೇಸ್ ದುರ್ಬಳಕೆ ಸಂಬಂಧದ ಪ್ರಕರಣದ ತನಿಖೆ SITಗೆ ವಹಿಸುವಂತೆ ಸಿಎಂ ಮುಂದೆ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಜರೆದಿದ್ದಾರೆ. ನಿನ್ನೆ ಭೇಟಿ ಮಾಡಿದರಂತೆ ಎಲ್ಲ ಒಕ್ಕಲಿಗ ಶಾಸಕರನ್ನ ಕಾಂಗ್ರೆಸ್ನವರು. ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ 3 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅವನ್ನೆಲ್ಲ SIT ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಂತ, ಅವ್ರು ಒಕ್ಕಲಿಗ ಕಾಂಗ್ರೆಸ್ ನಾಯಕರು ಅಷ್ಟೇ. ಒಬ್ಬ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥವ್ರು ಅವ್ರನ್ನ ಮುಗಿಸುವಂತ ಸಂಚು ಮಾಡಿದ್ರಲ್ಲ ನೀವು ಕಾಂಗ್ರೆಸ್ ಅವರೆಲ್ಲ, ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ನೀವು ಒಕ್ಕಲಿಗರು? ಜಾತಿ ನಿಂದನೆ, ಅಟ್ರಾಸಿಟಿ, ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿರೋ ಮುನಿರತ್ನ ವಿರುದ್ಧ ಘನ ಗಂಭೀರವಾದ ಆರೋಪವೇ ಕೇಳಿ ಬಂದಿದೆ. ಒಂದು ವೇಳೆ ಸಂತ್ರಸ್ತೆ HIV ಸೋಂಕಿತರ ಬಗ್ಗೆ ಹೇಳಿರೋದು ನಿಜವಾದ್ರೆ ಬಿಜೆಪಿ ಶಾಸಕನಿಗೆ ಮತ್ತಷ್ಟು ಉರುಳು ಸುತ್ತಿಕೊಳ್ಳೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.